ನಮ್ಮ ನಗರಸಭೆ ವತಿಯಿಂದ ಈಗ ಬಜೆಟ್ ನಡೆಸೋಕ್ಕೂ ಮುಂಚೆ ಪ್ರೀ ಬಜೆಟ್ ಮಾಡಬೇಕು ಅಂದರೆ 2 ಟೈಮ್ಸು ಪಬ್ಲಿಕ್ ಕರ್ಕೊಂಡು ಇಂಟ್ರಾಕ್ಟ್ ಮಾಡಿ ಅವರಿಂದ ಸಲಹೆ ಮತ್ತು ಅಭಿಪ್ರಾಯಗಳನ್ನ ತೊಗೊಬೇಕಾಗುತ್ತೆ. ನಾವು ಬಜೆಟ್ ಈಗ 2006 ಪ್ರಕಾರ ಬಜೆಟ್ ಅಲೋಕೇಶನ್ ಆಯ್ತಲ್ಲ, ಆ ಟೈಮಿಂದ ನಾವು ಕಂಪಲ್ಸರಿ ಈಗ ಮೊದಲು ಸಿಂಗಲ್ ನಮೂದು ಇತ್ತು, ಈಗ ಡಬಲ್ ಎಂಟ್ರಿ ಸಿಸ್ಟಮ್ ಆದಮೇಲೆ ಪಬ್ಲಿಕ್ಕಿಂದ ಅವ್ರನ್ನ ಕರೆದು ಅವರಿಂದ ಸಲಹೆ ಮತ್ತು ಅಭಿಪ್ರಾಯಗಳನ್ನೆಲ್ಲ ತೊಗೊಬೇಕಾಗುತ್ತೆ. ನಾವು ಅದೇ ರೀತಿ ಇವತ್ತು ಪಬ್ಲಿಕ್ನೆಲ್ಲ ಕರೆದಿದ್ವಿ. ಪಬ್ಲಿಕ್ನೆಲ್ಲ ಕರೆದು ಇಂಟ್ರಾಕ್ಷನ್ ಮಾಡಿದಾಗ ಅವರು ಕೆಲವೆಲ್ಲ ಭಾಳ ಸೂಕ್ಷ್ಮವಾಗೆಲ್ಲ ಕ್ವಶನ್ಗಳನ್ನ ಇದು ಮಾಡಿದ್ರು. ಅಂದರೆ ಹಿಂದಿನ ವರ್ಷ ಯಾವ ರೀತಿ ಏನೇನಾಗಿತ್ತು, ಎಷ್ಟು ಅಲೋಕೇಶನ್ ಆಗಿತ್ತು, ಅದಕ್ಕೆಲ್ಲ ಏನೇನು ಖರ್ಚು ಮಾಡಿದ್ದೀರಿ, ಎಷ್ಟು ಅನುದಾನ ಬರಬೇಕಾಗಿತ್ತು, ಎಷ್ಟು ಕೊರತೆ ಆಗಿತ್ತು, ಅದನ್ನೆಲ್ಲ ಡೀಟೇಲ್ಸಾಗಿ ಎಲ್ಲ ಕೇಳಿದ್ರು. ತಿರ್ಗಿ ಪ್ರೆಸೆಂಟು ಅಂದರೆ ಪ್ರಸ್ತುತ ನೀವೇನು ಬಜೆಟಲ್ಲಿ ಏನು ಅಲೋಕೇಶನ್ ಮಾಡ್ಕೊಂಡಿದ್ದೀರಿ, ಆ ಅಲೋಕೇಶನಲ್ಲಿ ಏನೇನು ಪ್ರಯಾರಿಟಿ ವೈಸು ಏನೇನು ಮೂಲಭೂತವಾಗಿ ಏನೇನು ಇಟ್ಕೊತೀವಿ ಅಂತ ಕೇಳಿದ್ರು. ನಾವೀಗ ನಮ್ಮಲ್ಲಿ ಬಸ್ ಸ್ಟ್ಯಾಂಡ್ ಇರ್ಬೋದು, ಸ್ಮಶಾನಗಳು ಡೆವಲಪ್ಮೆಂಟ್ ಇರ್ಬೋದು, ಅಂಗನವಾಡಿ ಕೇಂದ್ರಗಳಿಗೆ ಜಾಗ ಕೊಡೋದಿರ್ಬೋದು, ಅವ್ರದ್ದು ಅದು ಉಸ್ತುವಾರಿ ಇರ್ಬೋದು, ಮತ್ತು ಏನು ಮೇಜರ್ ಈಗ ಏನಿದೆ ನಾವು ಆಲ್ರೆಡಿ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಈಗಾಗಲೇ ನಮ್ಮ ಟೌನಲ್ಲಿ 31 ವಾರ್ಡಲ್ಲಿ ಎಷ್ಟು ಕಿಲೋಮೀಟ್ರು ರೋಡ್ ಬರುತ್ತೆ, ಎಷ್ಟು ಕಿಲೋಮೀಟ್ರ್ ರೋಡಲ್ಲಿ ಎಷ್ಟು, ಆ ರೋಡಲ್ಲಿ ಎಷ್ಟು ಕಚ್ಚಾ ರೋಡ್ ಬರುತ್ತೆ, ಸಬ್ ರೋಡ್ಗಳು ಎಷ್ಟು ಬರುತ್ತೆ, ಅಡ್ಡ ರಸ್ತೆಗಳು ಎಷ್ಟು ಬರುತ್ತೆ, ಅದರಲ್ಲಿ ಎಷ್ಟು ಡೆವಲಪ್ಮೆಂಟ್ ಎಷ್ಟು, ಅದರಲ್ಲಿ ಅನ್ಡೆವಲಪ್ಮೆಂಟ್ ಎಷ್ಟು, ಕಂಪ್ಲೀಟ್ ಎಲ್ಲ ಈಗ ನಮ್ಮ ಹೊಸ ಡಿ ಸಿ ಅವ್ರು ಬಂದಾದ್ಮೇಲೆ ಅದನ್ನೆಲ್ಲ ಪಟ್ಟಿ ತೊಗೊಳಕ್ಕೆ ಹೇಳಿದ್ದೇನೆ. ತೊಗೊಂಡು ಅದನ್ನೆಲ್ಲ ಈಗ ಕಾರ್ಯಗತ ಮಾಡಿ ಆಲ್ರೆಡಿ ವರ್ಕ್ ಎಕ್ಸಿಕ್ಯೂಟ್ ಆಗಿದೆ. ಒಂದು ಏಜೆನ್ಸಿ ನೇಮಕ ಮಾಡಿದ್ದೀವಿ. ಅದೆಲ್ಲ ಡೀಟೇಲ್ಸಾಗೆಲ್ಲ ಈಗ ಪ್ರಾಜೆಕ್ಟ್ ರೆಡಿ ಮಾಡ್ತಾಯಿದ್ದಾರೆ. ಅದು ಅಲ್ಲದೆ ನಮ್ಮ ಟೌನಲ್ಲಿ ಮೇಜರ್ ಈಗ ರೋಡ್ಗಳಲ್ಲಿ ಡ್ರೈನ್ಸ್ ಎಷ್ಟಿದೆ, ಟೋಟಲ್ ಡ್ರೈನ್ಸ್ ಅಂದರೆ ವಿತ್ ಕಿಲೋಮೀಟರ್ ಲೆಕ್ಕ ಡ್ರೈನ್ಸ್ ವಿಡ್ತ್ ಕೊಡಬೇಕು. ಅದರಲ್ಲಿ ಆಲ್ರೆಡಿ ಡೆವಲಪ್ಮೆಂಟ್ ಎಷ್ಟು, ಅನ್ಡೆವಲಪ್ಮೆಂಟ್ ಎಷ್ಟು, ಈಗ ಆಲ್ರೆಡಿ ರನ್ನಿಂಗ್ ಇರೋದು ಎಷ್ಟು, ಅಂದರೆ ವರ್ಕ್ ಮಾಡ್ತಿರೋದು ಎಷ್ಟು, ಕಂಪ್ಲೀಟ್ ಇದನ್ನು ಕೇಳಿದ್ದಾರೆ. ಆಮೇಲೆ ವಾಟರ್ ಲೈನು ಎಲ್ಲೆಲ್ಲಿ ವಾಟರ್ ಲೈನ್ ಹೋಗಿದೆ ಅದನ್ನೆಲ್ಲ ಕಂಪ್ಲೀಟು ಮಾಹಿತಿ ತೊಗೊತಾ ಇದ್ದಾರೆ. ಕಂಪ್ಲೀಟ್ ಈ ಥರ ತೊಗೊಂಡು ಒಂದು ಸಿಸ್ಟಮೆಟಿಕ್ಕಾಗಿ ಡೆವಲಪ್ಮೆಂಟ್ ಮಾಡಲಿಕ್ಕೆ ಮನೆ ಶಾಸಕರು ಇದರ ಬಹಳ ಆಸಕ್ತಿ ವಹಿಸಿ ಮಾಹಿತಿ ಕೇಳಿದ್ದಾರೆ. ಮನೆ ಜಿಲ್ಲಾಧಿಕಾರಿಗಳು ಸಹ ಇದ್ರ ಬಗ್ಗೆ ತುಂಬ ಕಾರವಾಗಿ ಎಲ್ಲ ULBಗಳನ್ನು ಇನ್ಸ್ಟ್ರಕ್ಷನ್ ಕೊಟ್ಟು ನಮ್ಮ ULBನಲ್ಲೂ ಅದನ್ನೆಲ್ಲ ಪ್ಲ್ಯಾನ್ ಮಾಡಿ ಒಂದು ಮಾಹಿತಿ ತೊಗೊತಾ ಇದ್ದೀವಿ ಸರ್. ಈಗ ನೆಕ್ಸ್ಟು ಈಗ ಮೇಜರ್ ಈಗ ಟೌನಲ್ಲಿ ರಸ್ತೆ ಇರ್ಬೋದು, ಚರಂಡಿಗಳು ಇರ್ಬೋದು, ಮತ್ತು ಬೀದಿ ದೀಪಗಳ ಇರ್ಬೋದು. ಈಗ ಬೀದಿ ದೀಪಗಳು ಅಂದರೆ ಕೆಲವು ಏರಿಯಾದಲ್ಲಿ ಎಕ್ಸ್ಟೆನ್ಷನ್ ಏರಿಯಾದಲ್ಲಿ ಬೀದಿ ದೀಪಗಳು ಪೋಲ್ಸಿಲ್ಲ ಅಂತ ಹೇಳಿದರೆ ಅದಕ್ಕೂ ಮೇಜರ್ ಪ್ರಾವಿಷನ್ ಮಾಡಲಿಕ್ಕೆ ಒಂದು ಪ್ರಾವಿಷನ್ ಮಾಡ್ಕೊತೀವಿ ಸರ್ ಬಜೆಟಲ್ಲಿ. ಆಮೇಲೆ ಈಗ ಕ್ರಿಮಿಟೋರಿಯಂ ಮಾಡಲಿಕ್ಕೆ ಒಂದು 4 ಕೋಟಿ ಅಂದರೆ ಸೆಂಟ್ರಲೈಸ್ಡ್ ಸ್ಕೀಮ್ ಆಗಿದೆ. ಕ್ರಿಮಿಟೋರಿಯಂ ಮಾಡಲಿಕ್ಕೆ 4 ಎಕರೆ ಜಾಗ ಸ್ಯಾಂಕ್ಷನ್ ಆಗಿದೆ. ಈಗ ವರ್ಕ್ ಅದು 4 ಕೋಟಿ ಸ್ಯಾಂಕ್ಷನ್ ಆಗಿದೆ. ಅದನ್ನು ಈಗ ನೆಕ್ಸ್ಟು ನಮ್ಮ ಶಾಸಕರು ಪೂಜೆ ಕಾರ್ಯಕ್ರಮ ನಿರ್ವಹಿಸ್ಕೊಂಡು ಅದನ್ನು ಮುಂದುವರ್ಸೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಸರ್. ಆಮೇಲೆ ನಗರಸಭೆ ಆದಾಯ ಹೆಚ್ಚಿಗೆ ಮಾಡಲಿಕ್ಕೆ ನಮ್ಮ ಎಲ್ಲ ಸಲಹೆಗಳು ತೊಗೊಂಡಿದ್ದೀವಿ. ಈಗ ನಮ್ಮ ಎಲ್ಲ ಪಬ್ಲಿಕ್ಗಳು ಏನಾಗಿತ್ತು ಅಂದರೆ ಈಗ ಮೇಜರ್ ಈಗ ಕೆಲವೆಲ್ಲ ಫುಟ್ಪಾತ್ಗಳಲ್ಲಿ ಹಾಲಿನ ಬುದ್ದಿರ್ಬೋದು, ವಾಟ್ರದಿರ್ಬೋದು, ಇವೆಲ್ಲ ಏನೇನು ಮಾಡಬೇಕು ಅಂತ ಹೇಳಿದ್ದಾರೆ. ಆದರೆ ಅದನ್ನೆಲ್ಲ ಪಟ್ಟಿ ಮಾಡಿದ್ದೀವಿ. ಅದರಿಂದ ಏನು ರೆವಿನ್ಯೂ ಬರಬೇಕು ಅದನ್ನು ರೆವಿನ್ಯೂ ತೊಗೊಳ್ಲಿಕ್ಕೆಲ್ಲ ವ್ಯವಸ್ಥೆಗಳು ಸಹ ನಾವು ಆಲ್ರೆಡಿ ಯೋಜನೆಗಳು ಮಾಡಿಕೊಂಡು ಈಗ ಆಲ್ರೆಡಿ 18 ಅದು ವಾಯ್ದೆ ಮುಗಿದಿದೆ. ಅದನ್ನೆಲ್ಲ ಹರಾಜು ಮಾಡಲಿಕ್ಕೆ ಅದನ್ನು ವ್ಯವಸ್ಥಿತವಾಗಿ ಅದನ್ನು ಮಾಡ್ಕೊತಿದ್ದೀವಿ ಸರ್. ಆಮೇಲೆ ಕೆಲವು ಕಡೆ ಎಲ್ಲ ರಸ್ತೆಗಳು ತುಂಬ ಅಧ್ವಾನ ಆಗಿದೆ ಸರ್. ಏಕೆಂದರೆ ನಮ್ಮದು ನಗರಸಭೆ 31 ಕಿಲೋಮೀಟ್ರು ವೇರಿಯೇಷನ್ ಬರ್ತದೆ. ಆ 31 ಕಿಲೋಮೀಟ್ರ್ ವೇರಿಯೇಷನ್ ಇರೋದ್ರಿಂದ ಈಗ ನಮ್ಮದು ದೊಡ್ಡದು ಅಂದರೆ ನಗರಸಭೆ ಈಗ ವಿಲೇಜಸ್ ಎಲ್ಲ ತೊಗೊಂಡು ನಮ್ಮ ನಗರಸಭೆ ಮಾಡಿದರೆ 17-18ರಲ್ಲಿ. ಅದರಿಂದ ನಮ್ಮ ವಿಸ್ತೀರ್ಣ ಜಾಸ್ತಿ ಇರೋದ್ರಿಂದ ಡೆವಲಪ್ಮೆಂಟು ಸ್ವಲ್ಪ ನಿಧಾನಗತಿ ಆಗುತ್ತೆ ಸರ್. ಆದ್ರೂ ಮನೆ ಶಾಸಕರ ನೇತೃತ್ವದಲ್ಲಿ ಅವರ ಅಪೇಕ್ಷೆಯಂತೆ ನಾವು ಈಗ ಏನು ಅನುದಾನಗಳು ಶಾಸಕರು ಈಗ ಹೊಸದಾಗಿ ತಿರುಗಿ 6 ಕೋಟಿ ಸ್ಯಾಂಕ್ಷನ್ ಮಾಡ್ತಿದ್ದಾರೆ. ಸೇಮ್ STP ಅದು ಆಲ್ರೆಡಿ ನಮ್ಮ DCFSಲ್ಲಿ ಪ್ರೋಸೆಸ್ಸಲ್ಲಿದೆ ಸರ್. ಅದು 6 ಕೋಟಿ ಬಂತು ಅಂದರೆ ಈಗ ವಿಲೇಜಸ್ ಏನಿದೆ ರೋಡ್ಗಳೆಲ್ಲ ಡೆವಲಪ್ಮೆಂಟ್ ಮಾಡಲಿಕ್ಕೆ, ರೋಡು ಮತ್ತು ಡ್ರೈನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಅದಕ್ಕೂ ಒಂದು ವ್ಯವಸ್ಥೆ ಮಾಡ್ಕೊಂಡು ಅದನ್ನು ಪ್ರಾವಿಷನ್ ಮಾಡ್ತಿದ್ದೀವಿ ಸರ್. ನೆಕ್ಸ್ಟು ಈಗ 4 ಕೋಟಿ ಕ್ರಿಮಿಟೋರಿಯಮ್ಗೆ ಆಗಿದೆ ಸರ್. ಈಗ ಸ್ಮಶಾನಗಳಿಗೂ ಸಾಹೇಬರು ಒಂದು ಎಸ್ಟಿಮೇಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಅದಕ್ಕೂ ಅನುದಾನ ತರಿಸ್ತೀನಿ, ಅದು ಟೋಟಲ್ ಎಷ್ಟು ಎಸ್ಟಿಮೇಟ್ ಆಗೋದು ಅದನ್ನು ರೆಡಿ ಮಾಡಿ ಅಂತ ಹೇಳಿದ್ದಾರೆ. ಆಮೇಲೆ ಮೇನ್ ರೋಡ್ಗಳು ಮೇಜರ್ ರೋಡ್ಗಳು ಇಂಪಾರ್ಟೆಂಟ್ ಕೊಟ್ಟು ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಳ್ಳಲಿಕ್ಕೆ ಎಲ್ಲ ಪ್ರಾವಿಷನ್ ಮಾಡ್ತೀವಿ ಸರ್. RRS ನ್ಯೂಸ್ ಗೌರಿಬಿದನೂರು ವರದಿ. ಗೌರಿಬಿದನೂರು ನಗರದಲ್ಲಿ 2026 ಮತ್ತು 27ನೇ ಸಾಲಿನ ಬಜೆಟ್ ಪೂರ್ವಭಾವಿ ಸಭೆಯನ್ನು ನಗರಸಭಾ ಆಯುಕ್ತರಾದ N. ರಮೇಶ್ ರವರ ನೇತೃತ್ವದಲ್ಲಿ ಆಯೋಜಿಸಿದರು. ಸಾರ್ವಜನಿಕರ 106 ಅಹವಾಲುಗಳನ್ನು ಸ್ವೀಕರಿಸಿದ ಆಯುಕ್ತರಾದ ರಮೇಶ್ ರವರು ಮಾತನಾಡಿ, ಗೌರಿಬಿದನೂರು ನಗರದ ಎಲ್ಲ ವಾರ್ಡ್ಗಳ ಅಭಿವೃದ್ಧಿಗಾಗಿ ಮುಂದಿನ ವರ್ಷದ ಬಜೆಟ್ ಅನ್ನು ತಯಾರು ಮಾಡಲಾಗುವುದು ಎಂದು ತಿಳಿಸಿದರು. ಈ ಸಮಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ಡಾಕ್ಟರ್ ಆದಿಮೂರ್ತಿ ರೆಡ್ಡಿ, ರಾಜಣ್ಣ, ಅನಂತರಾಜು, GL ಅಶ್ವಥ್ ಮತ್ತು ನಗರಸಭೆಯ ಎಲ್ಲ ಅಧಿಕಾರಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು.